RSSನ ಸ್ವಯಂ ಸೇವಕರೆಲ್ಲರಿಗೂ ಸಂಘ ಶತಾಬ್ದಿ ಮತ್ತು ವಿಜಯದಶಮಿಯ ಶುಭಾಶಯಗಳು. ಸತತ 100 ವರ್ಷಗಳಿಂದಲೂ ತಾಯಿ ಭಾರತೀಯ ಸೇವೆಯಲ್ಲಿ ತೊಡಗಿಕೊಂಡಿರುವ ಸಂಘವು ಸಂಘ ಸ್ಥಾಪನೆಯ ದಿನದಿಂದ ಇಲ್ಲಿಯವರೆಗೂ ಕ್ರಮವಾಗಿ 6 ಸರಸಂಘ ಚಾಲಕರ ಮಾರ್ಗದರ್ಶನದಲ್ಲಿ ಮುಂದುವರೆದುಕೊಂಡು ಬಂದಿದೆ. ಕೋಲ್ಕತ್ತಾದ ನ್ಯಾಷನಲ್ ಮೆಡಿಕಲ್ ಕಾಲೇಜಿನಲ್ಲಿ MBBS ಪದವಿ ಪೂರೈಸಿದ್ದ ಡಾಕ್ಟರ್ ಕೇಶವ ಬಲಿರಾಮ್ ಪಂತ್ ಹೆಡ್ಗೇವಾರರು 1925ರ ವಿಜಯದಶಮಿಯ ದಿನದಂದು ಸಂಘವನ್ನು ಸ್ಥಾಪಿಸಿದರು. ಡಾಕ್ಟರ್ ಜಿ 1925ರಿಂದ 1940ರವರೆಗೆ 15 ವರ್ಷಗಳ ಕಾಲ ಸರಸಂಘ ಚಾಲಕರಾಗಿದ್ದರು. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ MSc ಪದವಿ ಪಡೆದಿದ್ದ ಗುರೂಜಿ ಎಂದೇ ಪ್ರಸಿದ್ಧರಾಗಿದ್ದ ಮಾಧವ ಸದಾಶಿವ ಗೋಳ್ವಲ್ಕರ್ ರವರು 1940ರಿಂದ 1973ರವರೆಗೆ 2ನೇ ಸರಸಂಘ ಚಾಲಕರಾಗಿ ಸತತ 33 ವರ್ಷಗಳ ಸುದೀರ್ಘ ಕಾಲ ಸಂಘವನ್ನು ಮುನ್ನಡೆಸಿದರು. ದೇಶವ್ಯಾಪಿ ಸಂಘ ಪಸರಿಸುವಂತೆ ಮಾಡಿದ ಕೀರ್ತಿ ಇವರದ್ದು. ಮಧುಕರ್ ದತ್ತಾತ್ರೇಯ ದೇವರಸ್, ಬಾಳಾಸಾಹೇಬ್ ದೇವರಸ್ ಎಂದೇ ಪ್ರಖ್ಯಾತರಾಗಿದ್ದ ಇವರು 1973ರಿಂದ 1994ರವರೆಗೆ 3ನೇ ಸರಸಂಘ ಚಾಲಕರಾಗಿ ಸಂಘವನ್ನು ಮುನ್ನಡೆಸಿದರು. ಸಂಘದಲ್ಲಿ ಅನೇಕ ಸೇವಾ ಚಟುವಟಿಕೆಗಳನ್ನು ಪ್ರಾರಂಭಿಸಿದವರು ಇವರು. ಸಾಮರಸ್ಯದ ಚಟುವಟಿಕೆಗಳನ್ನು ಪ್ರಾರಂಭಿಸಿದ್ದೇ ಅಲ್ಲದೆ ಇವರ ಕಾಲದಲ್ಲಿ ಸಂಘದ ಕಾರ್ಯಗಳು ಪೂರ್ವಾಂಚಲ ರಾಜ್ಯಗಳಲ್ಲಿಯೂ ವಿಸ್ತಾರಗೊಂಡವು. 4ನೇಯವರು ಪ್ರೊಫೆಸರ್ ರಾಜೇಂದ್ರ ಸಿಂಗ್ ಜಿ, ಇವರನ್ನು ರಜ್ಜುಭಯ್ಯ ಎಂದೇ ಕರೆಯಲಾಗುತ್ತಿತ್ತು. ಅಲಹಾಬಾದ್ ವಿಶ್ವವಿದ್ಯಾಲಯದಲ್ಲಿ MSc ಪದವಿ ಪಡೆದು ಭೌತಶಾಸ್ತ್ರದ ಪ್ರೊಫೆಸರ್ ಆಗಿದ್ದ ಇವರು 1994ರಿಂದ 2000ರವರೆಗೆ ಸರಸಂಘ ಚಾಲಕರಾಗಿದ್ದರು. 5ನೇಯವರು ಶ್ರೀ KS ಸುದರ್ಶನ್ ಜಿ, ಛತ್ತೀಸ್ಗಢದ ರಾಯ್ಪುರದಲ್ಲಿ ಜನಿಸಿದ ಇವರು ನಾಗಪುರ ವಿಶ್ವವಿದ್ಯಾಲಯದಲ್ಲಿ BE ಪದವಿ ಪಡೆದಿದ್ದರು. 2000 ಇಸವಿಯಿಂದ 2009ರವರೆಗೆ ಸರಸಂಘ ಚಾಲಕರಾಗಿದ್ದರು. ಪ್ರಸ್ತುತ ಸಂಘವನ್ನು ಮುನ್ನಡೆಸುತ್ತಿರುವ ಡಾಕ್ಟರ್ ಮೋಹನ್ ಭಾಗವತ್ ಜಿ ಅವರು 6ನೇಯ ಸರಸಂಘ ಚಾಲಕರು. ನಾಗಪುರದಲ್ಲಿ ವೆಟರ್ನರಿ ಸೈನ್ಸ್ ವಿಭಾಗದಲ್ಲಿ ಪಶುವೈದ್ಯಕೀಯ ಪದವಿ ಪಡೆದಿರುವ ಇವರು ಸರಸಂಘ ಚಾಲಕರಾಗಿ ಜಾಗತಿಕ ಹಿಂದೂ ಏಕತೆ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಬಲಪಡಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಸಂಘ ಕಂಡಿರುವ ಸರಸಂಘ ಚಾಲಕರೆಲ್ಲರೂ ಉನ್ನತ ವ್ಯಾಸಂಗ ಮಾಡಿದವರೇ ಆಗಿದ್ದಾರೆ ಮತ್ತು ಇವರೆಲ್ಲರೂ ದೇಶಕ್ಕಾಗಿ ತಮ್ಮ ಸಂಪೂರ್ಣ ಜೀವನವನ್ನೇ ಮುಡಿಪಾಗಿಟ್ಟು ಸಂಘದ ಎಲ್ಲ ಸ್ವಯಂ ಸೇವಕರಿಗೆ ಸ್ಫೂರ್ತಿಯ ಮಾರ್ಗದರ್ಶಕರಾಗಿದ್ದಾರೆ.